ಎನ್ಎಸ್ಎಸ್ನಿಂದ ಜಾಗೃತಿ ಮೂಡಿಸಿ ಕಾನೂನು ಮಹಾವಿದ್ಯಾಲಯದ ಎನ್ಎಸ್ಎಸ್ ಶಿಬಿರ ಉದ್ಘಾಟಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಕಾನೂನು ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದಡಿಯಲ್ಲಿ ಮೇ 20ರಿಂದ ಮೇ 26ರವರೆಗೆ ಒಟ್ಟು 7 ದಿನ ಶಿರ್ಸಿ ತಾಲೂಕು ಸಂಕಂಡ ಗ್ರಾಮದ ಶ್ರೀ ಗಜಾನನ ಪ್ರೌಢಶಾಲೆ ಆವರಣದಲ್ಲಿ ವಿಶೇಷ ಸೇವಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಶಿಬಿರ ಕ್ಷೇತ್ರದ ಜನಪ್ರಿಯ ಶಾಸಕ ಭೀಮಣ್ಣ ನಾಯ್ಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಗ್ರಾಮಾಭಿವೃದ್ಧಿ ಪರಿಕಲ್ಪನೆ ಅಡಿಯಲ್ಲಿ ಆಚರಣೆಗೆ ಬಂದ ರಾಷ್ಟ್ರೀಯ ಸೇವಾ ಯೋಜನೆ ವ್ಯವಸ್ಥೆ ಅಡಿಯಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಶಿಬಿರವು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಕಾನೂನು ವಿದ್ಯಾಲಯದ ಉಪಸಮಿತಿ ಅಧ್ಯಕ್ಷ ನರೇಂದ್ರ ಎಸ್ ಹೆಗಡೆ ಹೊಂಡಗಾಶಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವೇದಿಕೆಯಲ್ಲಿ ಸಂಕಂಡ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ ಹೆಗಡೆ, ಶ್ರೀ ಗಜಾನನ್ ವಿದ್ಯಾವರ್ಧಕ ಸಂಘ ಸಂಕಂಡ ಉಪಾಧ್ಯಕ್ಷ ವಸಂತ್ ತಿಮ್ಮಯ್ಯ ಹೆಗಡೆ ಸಿರಿಕುಳಿ, ಎಂಇಎಸ್ ಕಾನೂನು ವಿದ್ಯಾಲಯದ ಪ್ರಾಚಾರ್ಯ ಎಎನ್ ಭಟ್ಕಳ್, ಎಂಇಎಸ್ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಅಧ್ಯಕ್ಷ ಎಸ್ಕೆ ಭಾಗವತ್, ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಕಾರ್ಯಕ್ರಮ ಅಧಿಕಾರಿ ಪ್ರಶಾಂತ್ ಅಡಿಗ, ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ರಾಷ್ಟ್ರೀಯ ಸೇವಾ ಯೋಜನೆ ಪ್ರತಿನಿಧಿಯಾದ ಗಣೇಶ್ ನೆಗಳೂರು ಹಾಗೂ ತಾರಾ ಅಂಬಿಗರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಹಾವಿದ್ಯಾಲಯದ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಸಂಕಂಡ ಗ್ರಾಮದ ಊರ ನಾಗರಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಾರದಾ ಮಡಿವಾಳ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಮರಾಠಿಕೊಪ್ಪದ ಅಂಜನಾದ್ರಿಯ ಶ್ರೀ ಮಾರುತಿ ದೇವಸ್ಥಾನದ 9ನೇ ವಾರ್ಷಿಕೋತ್ಸವ. ಇಲ್ಲಿಯ ಮರಾಠಿಕೊಪ್ಪದ ಅಂಜನಾದ್ರಿಯ ಶ್ರೀ ಮಾರುತಿ ದೇವಸ್ಥಾನದ 9ನೇ ವಾರ್ಷಿಕೋತ್ಸವದ ಧಾರ್ಮಿಕ ಕಾರ್ಯಕ್ರಮವು ಶ್ರೀನಿವಾಸ್ ಹೆಬ್ಬಾರ್ ನೇತೃತ್ವದಲ್ಲಿ ಭಯ ಭಕ್ತಿ ಸಡಗರ ಸಂಭ್ರಮದ ನಡುವೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಬೆಳಿಗ್ಗೆ ಸೂರ್ಯೋದಯದಿಂದ ಆರಂಭವಾದ ಧಾರ್ಮಿಕ ಕಾರ್ಯಕ್ರಮವು ರಾತ್ರಿ 9 ಗಂಟೆಯವರೆಗೆ ನೆರವೇರಿತು. ಮಧ್ಯಾಹ್ನ ಸುಮಾರು 12:30ಕ್ಕೆ ಶ್ರೀ ಮಾರುತಿ ದೇವರಿಗೆ ಮಹಾಮಂಗಳಾರತಿ ಬಳಿಕ ಬಂದಂತಹ ಸಾರ್ವಜನಿಕರಿಗೆ ಅನ್ನಪ್ರಸಾದ ವಿತರಿಸಲಾಯಿತು. ಶಿರ್ಸಿ ನಗರದಾದ್ಯಂತ ಬಂದಿದ್ದ ಸುಮಾರು 5,000ಕ್ಕೂ ಹೆಚ್ಚಿನ ಭಕ್ತರಿಗೆ ಸಿಹಿ ಅನ್ನಪ್ರಸಾದ ವಿತರಿಸಲಾಯಿತು. ವಾರ್ಷಿಕೋತ್ಸವದ ವಿಶೇಷ ಮೂರ್ತಿ ಬಂಗಾರ ಲೇಪಿತ ಕವಚ ಧರಿಸಿ ಹೂ ಹಣ್ಣುಗಳಿಂದ ಅಲಂಕರಿಸಲಾಗಿತ್ತು. ಅದರಂತೆ ದೇವಸ್ಥಾನವನ್ನು ಹಸಿರು ತೋರಣ, ಹೂ ಹಾಗೂ ವಿದ್ಯುತ್ ಅಲಂಕಾರಗಳಿಂದ ಶೃಂಗರಿಸಲಾಗಿತ್ತು. ಶಿರ್ಸಿ ರತ್ನಾಕರ್ಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ರತ್ನ ಪ್ರಶಸ್ತಿ. ಕೃಷಿಕ, ಗಾಯಕ, ಲೇಖಕ, ಸಂಘಟಕ ಹಾಗೂ ನಿರೂಪಕ, ಬಹುಮುಖ ಪ್ರತಿಭೆಯ ಕಲಾವಿದ ಶಿರ್ಸಿ ರತ್ನಾಕರ್ ಕಲಾರಾಧನೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಪ್ರಶಸ್ತಿ ಪ್ರದಾನ ನಂತರ ಜಾನಪದ ಸಂಭ್ರಮದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಶಿರ್ಸಿ ರತ್ನಾಕರ್ ಜೊತೆ ದಿವ್ಯಾ ಶೇಟ್ ಹಾಗೂ ಜ್ಯೋತಿ ರತ್ನಾಕರ್ ವಚನ ಸಾಹಿತ್ಯ ಹಾಗೂ ತತ್ವ ಪದಗಳನ್ನು ಹಾಡಿ ಶ್ರೀಗಳ ಹಾಗೂ ನೆರೆದ ಜನರ ಮನಗೆದ್ದರು. ಗ್ರಾಮಾಂತರ ಪ್ರತಿಭೆ ಶಿರ್ಸಿ ರತ್ನಾಕರ್ ಅವರಿಗೆ ಬನವಾಸಿ ವಲಯದ ವ್ಯಾಪ್ತಿಯಲ್ಲಿ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ರತ್ನಾಕರ್ ಅವರು ಬನವಾಸಿ ವಲಯದ ಉಪ್ಳೆಕೊಪ್ಪ ಗ್ರಾಮದವರು. ಅಂಚೆ ಜೀವ ವಿಮೆ ಕ್ಷೇತ್ರದಲ್ಲಿ ಶಿರ್ಸಿ ಅಂಚೆ ವಿಭಾಗದ ಸಾಧನೆ. 2023-24ನೇ ಸಾಲಿನಲ್ಲಿ ನಡೆದ ಕರ್ನಾಟಕ ಪೋಸ್ಟಲ್ ಸರ್ಕಲ್ PLI ಪ್ರೀಮಿಯರ್ ಲೀಗ್ನಲ್ಲಿ ಶಿರ್ಸಿ ವಿಭಾಗವು ಗ್ರಾಹಕರಿಗೆ ಅತ್ಯಧಿಕ ಪಾಲಿಸಿಗಳನ್ನು ನೀಡುವಲ್ಲಿ ಹಾಗೂ ಉತ್ತಮ ಸೇವೆಯನ್ನು ಒದಗಿಸುವಲ್ಲಿ ಪ್ರಥಮ ಸ್ಥಾನ ಮತ್ತು ಅತ್ಯಧಿಕ ಪ್ರೀಮಿಯಂ ಸಂಗ್ರಹಣೆಯಲ್ಲಿ 5ನೇ ಸ್ಥಾನ ಪಡೆದಿದೆ. ಸಕಲೇಶಪುರದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕರ್ನಾಟಕ ಅಂಚೆ ವೃತ್ತದ ಮಾನ್ಯ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಆಗಿರುವ ಎಸ್ ರಾಜೇಂದ್ರ ಕುಮಾರ್ ಅವರು ಪ್ರಶಸ್ತಿಯನ್ನು ವಿತರಿಸಿದರು. ಶಿರ್ಸಿ ವಿಭಾಗದ ಅಂಚೆ ಅಧೀಕ್ಷಕರು ಆಗಿರುವ ಹೂವಪ್ಪ ಜಿ ಅವರು ಹಾಗೂ ಶಿರ್ಸಿ PLI ವಿಭಾಗದ ಸಿಬ್ಬಂದಿ ಪ್ರಶಸ್ತಿ ಸ್ವೀಕರಿಸಿದರು ಹಾಗೂ ಸಮಾರಂಭದಲ್ಲಿ ಅಂಚೆ ಜೀವ ವಿಮೆಯ ಪ್ರಾಮುಖ್ಯತೆ ಹಾಗೂ ಪ್ರಯೋಜನಗಳ ಕುರಿತು ಮಾಹಿತಿ ನೀಡಿದರು. ಈ ಸಾಧನೆಗೆ ಕಾರಣರಾದ ಶಿರ್ಸಿ ವಿಭಾಗದ ಎಲ್ಲ ಅಂಚೆ ನೌಕರರನ್ನು ಅಭಿನಂದಿಸಿದರು. ಎಲ್ಲ ಅರ್ಹ ನಾಗರಿಕರು ಕೇಂದ್ರ ಸರ್ಕಾರದ ವಿಶ್ವಾಸಾರ್ಹ ಅಂಚೆ ಜೀವ ವಿಮೆಯ ಸೌಲಭ್ಯ ಪಡೆಯುವಂತೆ ಅಂಚೆ ಅಧೀಕ್ಷಕರು ಕೋರಿದರು.